ಹಿತಶ್ರೀಯ ಕಲಾಪಯಣ. ಹಿತಶ್ರೀ 8ನೇ ತರಗತಿಯಲ್ಲಿ ಓದುತ್ತಿರುವ ಚಟುವಟಿಕೆಯ ಹುಡುಗಿ. ಅವಳ ಕೈಯಲ್ಲಿ ಯಾವಾಗಲೂ ಪುಸ್ತಕಗಳಿದ್ದರೆ ಮನಸ್ಸಿನಲ್ಲಿ ಮಾತ್ರ ಸದಾ ರಾಗ ಮತ್ತು ತಾಳಗಳು ಸುಳಿಯುತ್ತಿರುತ್ತವೆ. ಶಾಲೆ ಮುಗಿಸಿ ಮನೆಗೆ ಬಂದ ಕೂಡಲೇ ಅವಳ ಕಲಾ ಪ್ರಪಂಚ ಆರಂಭವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಹಿತಶ್ರೀ ಮತ್ತು ಅವಳ ತಾಯಿ ವಾಣಿ ಒಟ್ಟಿಗೆ ಕುಳಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡುತ್ತಾರೆ. ವಾಣಿಯವರು ಮಗಳ ಸ್ವರ ಮಾಧುರ್ಯವನ್ನು ಕೇಳಿ ಹೆಮ್ಮೆ ಪಡುತ್ತಾರೆ. ಶ್ರುತಿ ಮತ್ತು ಲಯ ಒಂದಾದಾಗ ಸಂಗೀತಕ್ಕೆ ಜೀವ ಬರುತ್ತದೆ ಎಂದು ತಾಯಿ ಹೇಳಿಕೊಡುತ್ತಾರೆ. ತಂದೆ ಮಹೇಶ್ ಕುಮಾರ್ ಅವರು ಹಿತಶ್ರೀಯ ದೊಡ್ಡ ಅಭಿಮಾನಿ. ಅವಳು ಹಾಡುವುದನ್ನು ಕೇಳಲು ಅವರು ಎಷ್ಟೇ ಕೆಲಸವಿದ್ದರೂ ಸಮಯ ಮಾಡಿಕೊಳ್ಳುತ್ತಾರೆ. ನಿನ್ನ ಈ ಪರಿಶ್ರಮವೇ ನಿನ್ನನ್ನು ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಅವರು ಹಿತಶ್ರೀಗೆ ಪ್ರೋತ್ಸಾಹ ನೀಡುತ್ತಾರೆ. ಸಂಗೀತದ ಅಭ್ಯಾಸ ಮುಗಿದ ಮೇಲೆ ಹಿತಶ್ರೀ ಭರತನಾಟ್ಯದ ಅಭ್ಯಾಸಕ್ಕೆ ಸಿದ್ಧಳಾಗುತ್ತಾಳೆ. ಕಾಲಿಗೆ ಗೆಜ್ಜೆ ಕಟ್ಟುವಾಗ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪು ಮೂಡುತ್ತದೆ. ನಾಟ್ಯದ ಪ್ರತಿಯೊಂದು ಚಲನೆಯೂ ಅವಳಿಗೆ ಪರಮಾನಂದ ನೀಡುತ್ತದೆ. ಹಿತಶ್ರೀಯ ಅಣ್ಣ ವೈಶಾಂತ್ ಅವಳಿಗೆ ತುಂಬಾ ಸಹಾಯ ಮಾಡುತ್ತಾನೆ. ಹಿತಶ್ರೀ ನೃತ್ಯ ಮಾಡುವಾಗ ವೈಶಾಂತ್ ಅವಳಿಗೆ ಬೇಕಾದ ಹಾಡುಗಳನ್ನು ಪ್ಲೇ ಮಾಡುತ್ತಾನೆ ಮತ್ತು ಅವಳ ತಪ್ಪುಗಳನ್ನು ತಿದ್ದುತ್ತಾನೆ. ತಂಗಿ, ಈ ಸ್ಟೆಪ್ ಸ್ವಲ್ಪ ಗಮನಿಸು ಎಂದು ಅವನು ತಮಾಷೆ ಮಾಡುತ್ತಲೇ ಕಲಿಸುತ್ತಾನೆ. ಶಾಲೆಯ ವಾರ್ಷಿಕೋತ್ಸವ ಹತ್ತಿರ ಬರುತ್ತಿತ್ತು. ಹಿತಶ್ರೀಗೆ ಸಂಗೀತ ಮತ್ತು ನೃತ್ಯ ಎರಡರಲ್ಲೂ ಭಾಗವಹಿಸಬೇಕೆಂಬ ಆಸೆ. ಆದರೆ ಸತತ ಅಭ್ಯಾಸದಿಂದ ಅವಳಿಗೆ ಸ್ವಲ್ಪ ಸುಸ್ತು ಮತ್ತು ಆತಂಕ ಶುರುವಾಯಿತು. ನನ್ನಿಂದ ಇದು ಸಾಧ್ಯವೇ ಎಂದು ಅವಳು ಯೋಚಿಸತೊಡಗಿದಳು. ಮಗಳ ಆತಂಕವನ್ನು ಗಮನಿಸಿದ ತಾಯಿ ವಾಣಿ ಅವಳ ಹತ್ತಿರ ಬಂದು ಕುಳಿತರು. ಸೋಲು ಗೆಲುವಿನ ಬಗ್ಗೆ ಯೋಚಿಸಬೇಡ ಹಿತಶ್ರೀ, ಕಲೆ ಎಂಬುದು ಆನಂದಕ್ಕಾಗಿ ಇರುವುದು, ಸ್ಪರ್ಧೆಗಾಗಿ ಅಲ್ಲ ಎಂದು ಪ್ರೀತಿಯಿಂದ ಸಮಾಧಾನ ಮಾಡಿದರು. ತಾಯಿಯ ಮಾತು ಹಿತಶ್ರೀಗೆ ಹೊಸ ಚೈತನ್ಯ ನೀಡಿತು. ಕಾರ್ಯಕ್ರಮದ ದಿನ ಬಂದೇ ಬಿಟ್ಟಿತು. ತಂದೆ ಮಹೇಶ್ ಕುಮಾರ್ ಹಿತಶ್ರೀಯನ್ನು ಶಾಲೆಗೆ ಕರೆದುಕೊಂಡು ಹೋದರು. ನೀನು ಗೆಲ್ಲುತ್ತೀಯಾ ಎಂದು ನನಗೆ ಗೊತ್ತು, ಆಲ್ ದಿ ಬೆಸ್ಟ್ ಎಂದು ಅವರು ಹಿತಶ್ರೀಯ ಕೈ ಹಿಡಿದು ಹಾರೈಸಿದರು. ವೇದಿಕೆಯ ಮೇಲೆ ದೀಪಗಳು ಬೆಳಗಿದವು. ಹಿತಶ್ರೀ ತನ್ನ ಭರತನಾಟ್ಯ ಪ್ರದರ್ಶನವನ್ನು ಆರಂಭಿಸಿದಳು. ಅವಳ ಪಾದಗಳ ಸದ್ದು ಮತ್ತು ಸಂಗೀತದ ಲಯ ಇಡೀ ಸಭಾಂಗಣವನ್ನೇ ಮಂತ್ರಮುಗ್ಧಗೊಳಿಸಿತು. ಪ್ರೇಕ್ಷಕರು ಉಸಿರು ಬಿಗಿಹಿಡಿದು ಅವಳ ನೃತ್ಯವನ್ನು ನೋಡುತ್ತಿದ್ದರು. ಹಿತಶ್ರೀಗೆ ಪ್ರಥಮ ಬಹುಮಾನ ಲಭಿಸಿತು. ಅವಳು ವೇದಿಕೆಯಿಂದ ಕೆಳಗಿಳಿದ ತಕ್ಷಣ ಅಣ್ಣ ವೈಶಾಂತ್ ಓಡಿ ಬಂದು ಅವಳನ್ನು ಎತ್ತಿ ಸಂಭ್ರಮಿಸಿದನು. ಇಡೀ ಕುಟುಂಬ ಅವಳ ಸಾಧನೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸಿತು. ಹಿತಶ್ರೀಯ ಕಲಾಪಯಣ ಈಗಷ್ಟೇ ಹೊಸ ಮೈಲಿಗಲ್ಲನ್ನು ತಲುಪಿತ್ತು.